ಸರ್ಕಾರ ಮೊನ್ನೆ ನಡೆದಂಥ 21ನೇ ತಾರೀಕಿಗೆ ಕ್ಯಾಬಿನೆಟಲ್ಲಿ ನಿರ್ಧಾರ ಮಾಡಿದ್ದಾರೆ. ಅದು ಸಮಂಜಸ ಇಲ್ಲ. ಯಾಕಂದರೆ ಉದ್ಯಾನವನದಲ್ಲಿ ಇತ್ತೀಚಿನದಲ್ಲಿ ಸಾಕಷ್ಟು ಆಕ್ಸಿಜನ್ ಕೊರತೆ ನಮ್ಮ ಜಗತ್ತಲ್ಲಿ ತಾವು ನೋಡಿದಿರಿ ಕೋವಿಡ್ ಸಮಯದಲ್ಲಿ. ಯಾಕಂದರೆ ಗಿಡ ಇರಲ ಕಾರಣ, ದೊಡ್ಡ ದೊಡ್ಡ ಮರಗಳು ಇಲ್ಲದ ಕಾರಣ ಭಾಳ ಜನರಿಗೆ ಆಗ ಆಕ್ಸಿಜನ್ ತೊಂದರೆಯಾಗಿ ಭಾಳ ಜನರಿಗೆ ಕೋವಿಡ್ದಲ್ಲಿ ಸ್ವರ್ಗವಾಸ ಆಗಿರು ಮೃತಪಟ್ಟರು ನಾವೆಲ್ಲ ನೋಡಿದ್ದೀವಿ. ಅದು ಹೋಗಲಾಡಿಸ್ಬೇಕಂದ್ರೆ ಹಾಗೆ ಮೋದಿಜಿಯವರು ಏಕ್ ಪೇಡ್ ಮಾಕೆ ನಾಮ್ ಅಂತಂದು ಯಾವ ಥರ ಕಾನ್ಸೆಪ್ಟ್ ತೆಗೆದರು, ಕಾಡು ಬೆಳೆಸಿ ನಾಡು ಉಳಿಸಿ ಅಂತ. ಆದಷ್ಟು ಉದ್ಯಾನವನದಲ್ಲಿ ನಾವು ಮರಗಳು ಹಾಕಬೇಕು, ವಿವಿಧ ಹಂತದ ವೃಕ್ಷಾರೋಪಣ ಮಾಡಿದ್ರೆ ನಮ್ಮ ಒಳ್ಳೆಯ ಗಾಳಿ ಬರುತ್ತೆ, ಅದರಲ್ಲಿ ನಮ್ಮ ದೇಹ ಕೂಡ ಆರಾಮಿರ್ತದೆ. ತಾವು ಏನೋ CA ಸೈಟಲ್ಲಿ ಮಾಡಿ, ಸಿವಿಕ್ ಕಮ್ಯುನಿಟಿ ಸೈಟಲ್ಲಿ ಮಾಡಿದ್ರೆ ಸ್ವಲ್ಪ ಏನಾದರೂ ಇಲ್ಲ ಬೇರೆ ಜಮೀನೇ ಅದರಲ್ಲಿ ಒಂದು 5 ನೀವು ಲೇಔಟ್ ಮಾಡೋವಾಗೆ ಉದ್ಯಾನವನ ಮತ್ತು CA ಸೈಟೇ ನಿಗ್ತೀರಿ. ಅದು ಹೊರತಾಗಿ ಲೇಔಟ್ ಮಾಡೋರಿಗೆ ಒಂದು 5% ಈ ಥರ ಉಪಯೋಗಕ್ಕಾಗಿ ಅಂತ ಮೀಸಲಿಡಿ ಅಂತ ಕಾನೂನು, ಅರ್ಬನ್ ಡೆವಲಪ್ಮೆಂಟ್ ಕಾನೂನಲ್ಲಿ ತಾವು ಬದಲಾವಣೆ ಮಾಡಿ, ಅವಾಗ ಒಳ್ಳೆಯದಾಗ್ತದೆ. ಈಗ ನೀವು CA ಸೈಟ್ ಆಗಲಿ, ನಮ್ಮ ಗಾರ್ಡನ್ ಆಗಲಿ, ಉದ್ಯಾನವನ ಅದಕ್ಕೆ ಮೀಸಲಿಟ್ಟು ಆ ಲೇಔಟ್, ಹೊಸ ಲೇಔಟಲ್ಲಿ ಅಪ್ರೂವಲ್ ತಾವು ಕೊಡ್ತಾಯಿರ್ತದೆ ಸರ್ಕಾರ ವತಿಯಿಂದ ಅರ್ಬನ್ ಡೆವಲಪ್ಮೆಂಟ್ಲಿಂದ. ಆ ಅರ್ಬನ್ ಡೆವಲಪ್ಮೆಂಟ್ದಲ್ಲಿ ಅದರಲ್ಲೇ ಒಂದು 5% ಈ ಥರ ಸಾಮಾಜಿಕ ಚಟುವಟಿಕೆಗಳು ಅಂತ ತಾವು ಮೀಸಲಿಟ್ಟರೆ ಅದರಲ್ಲಿ ತಾವು ಉಪಯೋಗ ಮಾಡ್ಬೋದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮೊದಲು ಮನೆ ಬಿದ್ದಂಥ ಮನೆಗಳಿಗೆ ಇನ್ನೂ ತನಕ ಪರಿಹಾರ ವಿತರಣೆ ಮಾಡಿಲ್ಲ ಈ ಸರ್ಕಾರ. ಮತ್ತು ಇನ್ನೂ ಬರಗಾಲ ಡಿಕ್ಲೇರ್ ಮಾಡಿಲ್ಲ. ಬರಗಾಲ ಡಿಕ್ಲೇರ್ ಮಾಡಿ ಪ್ರತಿ ಎಕರೆಗೆ 25,000 50,000 ಸರ್ಕಾರ ಪೈಲೆ ಘೋಷಣೆ ಮಾಡಲಿ, ಆಮೇಲೆ ಮುಂದಿನ ಕ್ರಮ ಈ ಸರ್ಕಾರ ವಹಿಸಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮೋಡ ಬಿತ್ತನೆ ಸಕ್ಸಸ್ ರೇಟ್ ಎಷ್ಟಿದೆ ಅದ್ರ ಬಗ್ಗೆ ನನಗೇನು ಅಷ್ಟು ಇದಿಲ್ಲ. ಯಾಕಂದರೆ ಅವಾಗವಾಗ ಅಷ್ಟೇ ಮೋಡ ಬಿತ್ತನೆ ಆಗ್ತಾ ಇರ್ತದೆ. ಮೋಡ ಬಿತ್ತನೆ ಸಕ್ಸಸ್ ರೇಟು ಇದ್ರ ಬಗ್ಗೆ ಎಲ್ಲ ಜಿಲ್ಲೆಯ ರೈತರ ಜೊತೆ ಚರ್ಚೆ ಮಾಡೋದು ಅಂದರೆ ನಿರ್ಧಾರ ತೊಗೊಂಡು ಸರಿಯಾದಂತ ನಾನು ಏನಿಲ್ಲ. ನಮ್ಮ ರಾಜ್ಯಾಧ್ಯಕ್ಷರು ಮತ್ತು ಲೀಡರ್ ಆಫ್ ಅಪೋಸಿಷನ್ R ಅಶೋಕಜಿಯವ್ರ ನೇತೃತ್ವದಲ್ಲಿ, ಛಲವಾದಿ ನಾರಾಯಣಸ್ವಾಮಿ ನೇತೃತ್ವದಲ್ಲಿ 2 ಮನೆಗಳಲ್ಲಿ ನಾವು ಸಚಿವ ನಾಗೇಂದ್ರ ಅವರ ಒಂದು ರಾಜೀನಾಮೆ ಕೊಡಬೇಕಂತ ಆಗ್ರಹ ಮಾಡ್ತಾಯಿದ್ದೀವಿ. ಯಾಕಂದರೆ ಅವರೇ ಸದನದಲ್ಲಿ ಮಾಜಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಸ್ವತಃ ಒಪ್ಕೊಂಡ್ರು 187 ಕೋಟಿಲ್ಲ 87 ಕೋಟಿ ವ್ಯವಹಾರ ಆಗಿದೆ ಅಂತ. ಅವ್ರು ಒಪ್ಕೊಂಡ್ಮೇ ಆದಮೇಲೆ ಅವರನ್ನು ರಿಸಿಗ್ನೇಷನ್ ತೊಗೊಂಡ್ರು. ಮತ್ತು ಈ CM ಅವ್ರು ಬಂದಮೇಲೆ ಅವ್ರಿಗೆ ಒಳಗಡೆ ಸೇರ್ಪಡೆ ಮಾಡ್ತಾರೆ ಅಂದ್ರೆ ಆ CM ಅವ್ರು ಯಾಕೆ ತೊಗೊಂಡ್ರು ರಿಸಿಗ್ನೇಷನ್ನು? ಇನ್ನು ED ನಡೀತಾ ಇದೆ, ಇನ್ನು ಎನ್ಕ್ವೈರಿ ಹಂತದಲ್ಲಿದೆ, ಇನ್ನೂ ಕ್ಲೀನ್ ಚೀಟ್ ED ಕೊಟ್ಟಿಲ್ಲ. ಹಣದ ವ್ಯವಹಾರ ಬಗ್ಗೆ ಇನ್ನೂ ಕೂಡ ಚರ್ಚೆ ಆಗ್ತಾಯಿದೆ, ಇನ್ನೂ ತನಿಖೆ ಆಗ್ತಾಯಿದೆ. ಈ ಮಟ್ಟದಲ್ಲಿದ್ದಾಗ ಅವರನ್ನು ಸಂಪುಟದಲ್ಲಿ ಸೇರಿಸ್ಕೊಂಡಿದೆ ತಪ್ಪು ಅಂತ ನನಗೇನು ಅನ್ನಿಸ್ತದೆ, ನಾಗೇಂದ್ರ ಅವರು ಇಲ್ಲ ನಾನು ಯಾರ್ಯಾರಿಗೆ ಕೊಟ್ಟಿನಿ ಹೇಳ್ತೀನಲ್ಲತ್ತಾರೇನೋ ಆ ಥರ ಅಂತ ನಮ್ಮೆಲ್ಲರಿಗೆ ಅನ್ನಿಸ್ತಾ ಇದೆ. ಅದಕ್ಕೆ ಇಲ್ಲ, ಅದು ಏನೋ ಅದ್ರ ಬಗ್ಗೆ ಯಕ್ಷ ಪ್ರಶ್ನೆ ಇದೆ. ಅದಕ್ಕೆ ಅವರನ್ನು ತೆಗಿಲಿಕ್ಕೆ ಮೀನಮೇಷ ಎಣಿಸ್ತಾ ಇದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು, ಕಾಂಗ್ರೆಸ್ ಸರ್ಕಾರ ಅಂತ ಹೇಳಕ್ಕೆ ಇಷ್ಟಪಡ್ತಾರೆ. ರೈತರು ತಕ್ಷಣ ಬೆಳೆ ಪರಿಹಾರ ಕೊಡಬೇಕು, ಬರ ಘೋಷಣೆ ಮಾಡೋದು. ನಾನು ಕೂಡ ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಹೋಗ್ತಾ ಇದ್ದೀನಿ. ಹೋಗಿ ತಕ್ಷಣ ಕೊಡಬೇಕು, ಅದು ವರದಿ ಮಾಡಬೇಕು, ಅದು ಎನ್ಕ್ವೈರಿ ಬರಬೇಕು, RIVA ರಿಪೋರ್ಟ್ ಕೊಡಬೇಕಾದ್ರೆ ಸುಮಾರು ತಿಂಗಳು ಹೋಗ್ತದೆ, ಮತ್ತು ಮುಂದಿನ ಮಳೆಗಾಲ ಬರ್ತದೆ. ತಕ್ಷಣ ಒಂದಪ್ಪ ಸಪೋರ್ಟಿವ್ ಆಗಿ ಇಷ್ಟು ಹಣ ಬಿಡುಗಡೆ ಮಾಡ್ತೇವೆ ಪ್ರತಿ ಎಕರೆಗೆ ಪ್ರತಿ ಹೆಕ್ಟ್ರಿಗೆ ಅಂದ್ರೆ ರೈತರಿಗೆ ಅನುಕೂಲ ಆಗ್ತದೆ.